ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ GNM ನರ್ಸಿಂಗ್ ರಿಸಲ್ಟ್ ಬಗ್ಗೆನೇ ತುಂಬ ಕಾಮೆಂಟ್ಸ್ಗಳನ್ನು ಕೂಡ ನೋಡಲಿಕ್ಕೆ ಸಿಕ್ತು. ನಾನು ಕೂಡ 2 ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸಿದ್ದೆ. ಒಂದು ಮಾರ್ನಿಂಗ್ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೇನೆಂದರೆ, ಇವತ್ತು ಮಧ್ಯಾಹ್ನ ತನಕ ಕ್ಲಾರಿಫೈ ಆಗ್ಬೋದು. ಯಾಕಂದರೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಅವರು ಮಾಡಿದರು, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ. ಅದು ಬರ್ತಾ ಒಂದು 10:30 11 ಗಂಟೆ ನಂತರ ಶಾರ್ಟ್ಲಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಮತ್ತೊಂದು ಲಿಂಕನ್ನು ಹಾಕಿದರು. ಬಟ್ ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ಸ್ ಹಾಕಿರೋದೇನೆಂದರೆ, ಇದರಲ್ಲಿ ನಮಗೆ ಈಗ ಏನು ರಿಸಲ್ಟ್ ಪಾಸ್ ಆಗಿದೆ, ಸೊ ಇದು ಏನಾದರೂ ಫೇಕಾ ಅಥವಾ ಅಂದರೆ ಇದು ಟೆಂಪರರಿನಾ, ಮತ್ತು ಚೇಂಜ್ ಏನಾರು ಆಗುತ್ತಾ ಅಂತ. ಸೊ ಆ ರೀತಿಯಾಗಿ ಏನು ಚೇಂಜ್ ಆಗೋದಿಲ್ಲ. ನಿಮ್ಮ ರಿಸಲ್ಟ್ ಏನು ಈಗಲೇ ನೀವು ನೋಡಿದ್ದೀರಿ ಅದೇ ರಿಸಲ್ಟ್ ಇರುತ್ತೆ. ಆದರೆ ಒಂದಷ್ಟು ವಿದ್ಯಾರ್ಥಿಗಳದ್ದು ಇನ್ವ್ಯಾಲಿಡ್ ನಂಬರ್ ಬರ್ತಾ ಇದೆ. ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸರ್ವರನ್ನು ಬ್ಲಾಕ್ ಮಾಡಿದ್ದಾರೆ. ಆಮೇಲೆ ಆಬ್ಸೆಂಟ್ ಅಂತ ಬರ್ತಾ ಇದೆ. ಅಂಥ ವಿದ್ಯಾರ್ಥಿಗಳ ಸರ್ವರನ್ನು ಕ್ಲಿಯರ್ ಮಾಡಬೇಕಲ್ಲ, ಅದರ ಸಲುವಾಗಿ ಇದನ್ನು ಶಾರ್ಟ್ಲಿ ಅಂತ ಹಾಕಿದ್ದಾರೆ. ಹೊರತುಪಡಿಸಿ ಪಾಸ್ ಆದವರಿಗೆ ಫೇಲ್ ಮಾಡಬೇಕು, ಫೇಲ್ ಆದವರಿಗೆ ಪಾಸ್ ಮಾಡಬೇಕು, ಈ ರೀತಿಯಾದಂಥ ಒಂದು ಯಾವುದೇ ಥರಂತಹ ಇದು ಟೆಕ್ನಿಕಲ್ ಇಶ್ಯೂ ಅಲ್ಲ. ಇದು ಯಾರಿಗಂತಂದರೆ ಆಬ್ಸೆಂಟ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳು, ಇನ್ವ್ಯಾಲಿಡ್ ಅಂತ ಇದೆ. ಯಾಕಂದರೆ ಇದು ಸರ್ವರಲ್ಲೇ ಸರಿಯಾದಂತಹ ಅಪ್ಡೇಟ್ ಮಾಡದೇ ಇರೋ ಕಾರಣ ಇದು ಆಬ್ಸೆಂಟ್ ಆಗಿರ್ಬೋದು, ಅಥವಾ ಇನ್ವ್ಯಾಲಿಡ್ ಅಂತ ಬರುತ್ತೆ, ಡಾಟಾ ಶೇರ್ ಆಗಿರೋದಿಲ್ಲ ಸರ್ವರ್ ಒಳಗಡೆ. ಇವೆಲ್ಲ ಸೊಲ್ಯೂಷನ್ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಸ್ವಲ್ಪ ಒಂದು 2-3 ದಿನ ಕಾಲಾವಕಾಶ ಬೇಕಾಗಬಹುದು, ಸಂಡೇಯನ್ನು ಹಿಡಿದು. ಯಾಕಂದರೆ ಸಂಡೇ ನಾಳೆಗಿದೆ, ಅದನ್ನು ಬಿಟ್ಟರೆ ಸೋಮವಾರ ಮಂಗಳವಾರ ತನಕ ನಿಮಗೆ ರಿಸಲ್ಟನ್ನು ನೋಡಲಿಕ್ಕೆ ಕ್ಲಿಯರಾಗಿ ಒಂದು ಪಿಕ್ಚರ್ ಸಿಗುತ್ತೆ. ಇಲ್ಲ ಇನ್ನೂ ತುಂಬಾ ಪ್ರಾಬ್ಲಮ್ ಇದೆ ಅಂತಂದರೆ 2-3 ದಿನಕ್ಕಿಂತ ಜಾಸ್ತಿನೂ ಕೂಡ ಆಗಬಹುದು. ಓಕೆ, ಆಮೇಲೆ ನೆನಪಿಟ್ಟುಕೊಳ್ಳಿ, ಈಗೇನು ನಿಮಗೆ ಯಾರೆಲ್ಲ ಪಾಸ್ ಆಗಿದ್ದೀರಿ ಅಥವಾ ಏನೋ ಒಂದು ಫೇಲ್ ಆಗಿದೆ, ಅದರಲ್ಲಿ ಯಾವುದೇ ಥರಂಥ ಬದಲಾವಣೆ ಆಗೋದಿಲ್ಲ. ಇಲ್ಲಿ ಏನಂದರೆ ಇನ್ವ್ಯಾಲಿಡ್ ಅಂತ ಇರುವಂಥ, ಆಬ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳಿಗೆ, ಆಮೇಲೆ ಪ್ರಾಕ್ಟಿಕಲ್ ಇಲ್ಲಿ ಆಬ್ಸೆಂಟ್ ಅಂತ ಬಂದಿರುತ್ತೆ, ಥಿಯರಿ ಅಥವಾ ಆಬ್ಸೆಂಟ್ ಅಂಥ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಮಾಡೋ ಸಲುವಾಗಿ ಈ ಒಂದು ಸರ್ವರನ್ನು ಬ್ಲಾಕ್ ಮಾಡಿದ್ದಾರೆ ಅಷ್ಟೇ.